ಟೈಮ್ ಅನ್ನೋದೇನಿದೆ ಅಲ್ವಾ, ಟೈಮ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಒಂದು ಸಮಸ್ಯೆ ಶುರುವಾಗೋದಕ್ಕೂ ಒಂದು ಟೈಮ್ ಇರುತ್ತೆ, ಮತ್ತು ಎಂಡ್ ಆಗೋದಕ್ಕೂ ಒಂದು ಟೈಮ್ ಇರುತ್ತೆ, ರೈಟ್? ಇವಾಗ ನಮಗೆ ಮಕ್ಕಳಾಗಿಲ್ಲ ಅಂತ ಅನ್ಕೊಳ್ಳಿ. ನಾವೇನು ಮಾಡ್ತೀವಿ, ಸುತ್ತಮುತ್ತ ಮಕ್ಕಳಾಗಬೇಕು ಅಂತ ಹೇಳಿ ಪರಿಹಾರಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ. ಯಾರು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲಿ ಹೋಗ್ತಾನೆ ಇರ್ತೀವಿ ಸುಮ್ಮನೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ನಾವಿದ್ದಾಗ, ಯಾವುದೋ ಒಂದು ಪುಣ್ಯಕ್ಷೇತ್ರ, ಯಾವುದೋ ಒಂದು ಸ್ವಾಮೀಜಿಗಳು ಮುತ್ಯಾಗಳ ಹತ್ರ ನಾವು ಇದ್ದಾಗ, ಆ ಒಂದು ಕ್ಷೇತ್ರದ ಮೇಲೆ, ಆ ಒಂದು ಮುತ್ಯಾಗಳ ಮೇಲೆ ನಂಬಿಕೆ ಇಟ್ಟಾಗ ನಮಗೇನಾಗುತ್ತೆ, ಸಡನ್ನಾಗಿ ಮಕ್ಕಳಾಗುತ್ತೆ ಅಂತ ಅನ್ಕೊಳ್ಳಿ. ಆವಾಗ ನಾವೇನು ಅನ್ಕೊಂತೀವಿ, ಅಯ್ಯೋ ಈ ಮುತ್ಯನಿಂದನೇ ನಮಗೆ ಈ ಒಂದು ಸಮಸ್ಯೆ ಬಗೆಹರಿದಿದ್ದು, ಅವರಲ್ಲಿ ಶಕ್ತಿ ಇದೆ ಅಂತ ಹೇಳಿ ಅನ್ಕೊಂತೀವಿ. ವಿಷಯ ಅದಲ್ಲ, ರೈಟ್? ವಿಷಯ ಅದಲ್ಲ. ನಿಮಗೆ ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋ ಒಂದು ಟೈಮ್ ಇರುತ್ತಲ್ವಾ, ಆ ಟೈಮು ಅದಾಗಿರುತ್ತೆ. ಆ ಟೈಮಲ್ಲಿ ನೀವು ಯಾವುದೋ ಒಂದು ಸ್ವಾಮೀಜಿಗಳ ಹತ್ರ ಯಾವುದೋ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ ನಿಮಗೇನು ಅನಿಸುತ್ತೆ ಅಂದರೆ, ಹೌದು ನಮಗೆ ಇಲ್ಲಿ ಬಂದಾಗಲೇ ನಮಗೆ ಮಕ್ಕಳಾಯಿತು, ಇವರೇ ನಮಗೆ ಮಕ್ಕಳಾಗೋ ಥರ ಮಾಡಿದ್ದು, ಇವರೇ ನಮ್ಮ ಸಮಸ್ಯೆನ ಬಗೆಹರಿಸಿದ್ದು ಅಂತ ನೀವು ಅನ್ಕೊಂತೀರಾ. ನೋಡಿ, ಸ್ವಲ್ಪ ಲಾಜಿಕ್ ಆಗಿ ವಿಚಾರ ಮಾಡಿ. ಪ್ರಪಂಚದಲ್ಲಿ ಎಷ್ಟೋ ಜನ ಮಕ್ಕಳು ಹುಡ್ತಾ ಇರ್ತಾರೆ, ಮತ್ತು ಅವನ್ನೆಲ್ಲ ಯಾರು ಹುಟ್ಟಿಸ್ತಾ ಇದ್ದಾರೆ?